ಮೊಬೈಲ್ಗಳಲ್ಲಿ ಸಂಚಾರ್ ಸಾಥಿ ಅಳವಡಿಕೆಯನ್ನ ಕಡ್ಡಾಯ ಮಾಡಿದೆ ಕೇಂದ್ರ ಸರ್ಕಾರ. ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಹೊಸ ಮೊಬೈಲ್ಗಳಲ್ಲಿ ಈ ಸಂಚಾರ್ ಸಾಥಿ ಆಪ್ನ ಅಳವಡಿಕೆಯನ್ನ ಕಡ್ಡಾಯ ಮಾಡಲಾಗಿದೆ. ಈ ರೀತಿ ಕಡ್ಡಾಯ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿರೋದು ವಿಪಕ್ಷಗಳ ಆಕ್ಷೇಪಕ್ಕೆ ಕಾರಣ ಆಗಿದೆ, ವಿರೋಧಕ್ಕೆ ಕಾರಣ ಆಗಿದೆ. ಕೇಂದ್ರ ಸರ್ಕಾರದ ಈ ನಡೆಯನ್ನ ಇದು ಹೊಸ ಪೆಗಾಸಸ್ ವೈರಸ್ ಇರಬಹುದು, ಇದು ಜನರ ಗೌಪ್ಯತೆಗೆ ಕೇಂದ್ರ ಸರ್ಕಾರ ಇಡ್ತಾ ಇರುವಂತಹ ಲಗ್ಗೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಸಂಚಾರ ಸಾಥಿ ಆಪ್ ಏನಿದೆ ಇದು ನಮ್ಮ ಮೊಬೈಲ್ ನೆಟ್ವರ್ಕ್ಗಳ ಸೆಕ್ಯೂರಿಟಿಗಾಗಿ, ಟೆಲಿಕಾಂ ಸೆಕ್ಯೂರಿಟಿಗಾಗಿ ಇರುವಂತಹ ಒಂದು ಆಪ್ ಇದು. ಇದನ್ನ ತಯಾರು ಮಾಡಿದ್ದು ಕೇಂದ್ರ ಸರ್ಕಾರ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅಂಡರ್ನಲ್ಲಿ ಈ ಆಪ್ ಬರುತ್ತೆ. 2025 ಜನವರಿನಲ್ಲಿ ಇದರ ಆಪ್ ಅವತರಣಿಕೆಯನ್ನ ಬಿಡುಗಡೆ ಮಾಡಲಾಯಿತು. ಈ ಮೊದಲು ಅದು ಕೇವಲ ಪೋರ್ಟಲ್ ಮಾತ್ರ ಆಗಿತ್ತು. ಜನರಿಗೆ ಯಾವುದಾದ್ರೂ ಅವರ ನಂಬರ್ಗಳನ್ನ ಬೇರೆ ಯಾರೋ ಯೂಸ್ ಮಾಡ್ತಿದ್ದಾರೆ, ಫ್ರಾಡ್ಗಳು ಯಾರು ಯೂಸ್ ಮಾಡ್ತಿದ್ದಾರೆ, ಅಥವಾ ಅವ್ರ ಮೊಬೈಲ್ ಏನೋ ಕಳೆದು ಹೋಯಿತು ಅಂತಹ ಟೈಮ್ನಲ್ಲಿ ಜನರಿಗೆ ಸಹಾಯವಾಗಬೇಕು ಅನ್ನೋ ಕಾರಣಕ್ಕಾಗಿ ಒನ್ ಟೈಮ್ ಸೊಲ್ಯೂಷನ್ ಈ ಸಂಚಾರ್ ಸಾಥಿ ಆಪ್ನ ಇದನ್ನ ಜಾರಿಗೆ ತರಲಾಗಿದೆ. ಈ ಆಪ್ನ ಮೂಲಕ ಇದನ್ನ ಯಾವ ರೀತಿ ಬಳಕೆ ಆಗ್ತಾ ಇದೆ ಈ ಆಪ್ ಅಂದ್ರೆ, ನಿಮ್ಮ ಫೋನ್ ಏನಾದ್ರೂ ಕಳೆದು ಹೋದಂತಹ ಟೈಮ್ನಲ್ಲಿ ನಿಮ್ಮ ಹತ್ರ ನಿಮ್ಮ ಫೋನ್ನ IMEI ನಂಬರ್ ಇದ್ರೆ ಅದನ್ನ ಈ ಆಪ್ಗೆ ಹೋಗಿ ನಂಬರ್ನ ಹಾಕೋ ಮೂಲಕ ನಿಮ್ಮ ಫೋನ್ನ ಬ್ಲಾಕ್ ಮಾಡಬಹುದು. ಯಾರು ಕದ್ಕೊಂಡು ಹೋದ್ರು ಅವ್ರು ಬೇರೆ ಸಿಮ್ ಹಾಕಿದ್ರು ಕೂಡ ಆ ಫೋನ್ನ ಅವ್ರಿಗೆ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ನಿಮ್ಮ ಮೊಬೈಲ್ ಕನೆಕ್ಷನ್ನ ಬೇರೆ ಯಾರಾದ್ರೂ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅಥವಾ ಬೇರೆ ಯಾವುದೋ ಹೆಸರಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಫ್ರಾಡ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನು ಕೂಡ ಈ ಸಂಚಾರ್ ಸಾಥಿ ಆಪ್ ಮೂಲಕ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಯಾವುದೋ ಫ್ರಾಡ್ ಮೆಸೇಜ್ಗಳು ಬರುತ್ತೆ ಅಥವಾ ಕಾಲ್ಗಳು ಬರುತ್ತೆ, ಅದರ ಮೇಲೆ ಕಂಪ್ಲೇಂಟ್ ಅನ್ನ ಮಾಡೋದಕ್ಕೂ ಕೂಡ ಈ ಸಂಚಾರ್ ಸಾಥಿ ಆಪ್ ಅನ್ನ ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಟೋಟಲ್ ಆಗಿ ಒಂದು ಸೈಬರ್ ಸೆಕ್ಯೂರಿಟಿ, ನಿಮ್ಮ ಮೊಬೈಲ್ ಕನೆಕ್ಷನ್ಗೆ ಅಥವಾ ನಿಮ್ಮ ಫೋನ್ಗೆ ಒಂದು ರೀತಿಯಾದಂತಹ ಒಂದು ಸೆಕ್ಯೂರಿಟಿಯನ್ನ ಕೊಡುವಂತಹ ಕೆಲಸವನ್ನ ಈ ಸಂಚಾರಿ ಆಪ್ ಏನಿದೆ, ಸಂಚಾರಿ ಸಾಥಿ ಆಪ್ ಅದು ಮಾಡ್ತಾ ಇದೆ. ಆದ್ರೆ ಇದೇ ಆಪ್ನ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಕ್ರೋಶ ಇರಲಿಲ್ಲ ಎಲ್ಲಿ ತನಕ ಅಂತಂದ್ರೆ, ಇದನ್ನ ಇನ್ಬಿಲ್ಟ್ ನೀವು ಯಾವ ಹೊಸ ಮೊಬೈಲ್ಗಳು ಕಂಪನಿಗಳು ಬಿಡುಗಡೆ ಮಾಡ್ತಾವೋ ಆ ಮೊಬೈಲ್ಗಳಲ್ಲಿ ಈ ಆಪ್ ಇನ್ಬಿಲ್ಟ್ ಆಗಿ ಇರಬೇಕು ಅನ್ನುವಂತಹ ಒಂದು ಸೂಚನೆ ಕೇಂದ್ರ ಸರ್ಕಾರದಿಂದ ಬಂತು. ಜೊತೆಗೆ ಇರುವಂತಹ ಹಳೆ ಮೊಬೈಲ್ಗಳಲ್ಲೂ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಮೂಲಕ ಈ ಆಪ್ಗಳನ್ನ ಅದರಲ್ಲಿ ಇನ್ಸ್ಟಾಲ್ ಮಾಡಬೇಕು ಅನ್ನುವಂತಹ ಒಂದು ಸೂಚನೆ ಕೇಂದ್ರ ಸರ್ಕಾರದಿಂದ ಬಂತು. ಅದು ಬಂದ ನಂತರ ವಿಪಕ್ಷಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ನೀವು ದೇಶದ ಜನರ ಗೌಪ್ಯತೆಗೆ ನೀವು ಕನ್ನ ಹಾಕ್ತಾ ಇದ್ದೀರಿ ಅನ್ನುವಂಥ ಆಕ್ರೋಶವನ್ನ ವಿಪಕ್ಷಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ಭದ್ರತೆಗೆ, ಜನರ ಮೊಬೈಲ್ ಸೆಕ್ಯೂರಿಟಿಗೆ ಅವಶ್ಯಕವಾಗಿರುವಂತಹ ಈ ಆಪ್ ಅನ್ನ ಈ ಪರಿಯಲ್ಲಿ ವಿರೋಧ ಮಾಡ್ತಾ ಇರೋದು ಯಾಕೆ? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ಆಪ್, ಕೇಂದ್ರ ಸರ್ಕಾರದಿಂದ ತಯಾರಾಗಿರುವಂತಹ ಆಪ್, ಆದ್ರೆ ಎಲ್ಲಾ ಮೊಬೈಲ್ಗಳಲ್ಲೂ ಇದು ಇನ್ಸ್ಟಾಲ್ ಆಗಬೇಕು ಅನ್ನುವಂಥ ಆದೇಶ ಬರ್ತಾ ಇದ್ದ ಹಾಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗುವುದಕ್ಕೆ ಏನೇನು ಕಾರಣಗಳಿದ್ದಾವೆ ಅಂತ ಹೇಳಿ? ಹೌದು ವಿದ್ಯಾಶ್ರೀ, ಮುಖ್ಯವಾಗಿ ಕೇಂದ್ರದ ಟೆಲಿಕಾಂ ಇಲಾಖೆ ಈಗ ಎಲ್ಲ ಫೋನ್ ತಯಾರಿಕಾ ಕಂಪನಿಗಳಿಗೆ, ಸ್ಮಾರ್ಟ್ಫೋನ್ ತಯಾರಿಸುವಂಥ ಕಂಪನಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಏನಂತಂದರೆ, ಯಾವುದೇ ಫೋನನ್ನು ತಯಾರಿಸಿ ಭಾರತದಲ್ಲಿ ಮಾರಾಟ ಮಾಡಬೇಕಾದ್ರೂ ಕೂಡ ಆ ಫೋನ್ನಲ್ಲಿ ಪ್ರೀ ಇನ್ಸ್ಟಾಲ್ ಆಗಿ ಸಂಚಾರಿ ಸಾಥಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿರಬೇಕು, ಇದು ಪ್ರೀ ಇನ್ಸ್ಟಾಲ್ ಆಗಿರಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದೆ. ಈ ಒಂದು ಸೂಚನೆಯನ್ನು ಯಾಕೆ ಕೊಟ್ಟಿದೆ ಅಂತಂದರೆ, ಭಾರತದಲ್ಲಿ ಈಗ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇವೆ. ಜನರ ಮೊಬೈಲ್ಗಳನ್ನು ಹ್ಯಾಕ್ ಮಾಡಿ ಆ ಮೊಬೈಲ್ಗಳ ಮೂಲಕವೇ ಹಣವನ್ನು ವರ್ಗಾವಣೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಮೊಬೈಲ್ ಹ್ಯಾಕ್ ಮಾಡಿ ಬೇರೆ ಬೇರೆ ರೀತಿಯಾಗಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು, ಕ್ರೈಮ್ಗಳನ್ನು ಮಾಡ್ತಕ್ಕಂಥದ್ದು ನಡೀತಾ ಇದೆ. ಜೊತೆಗೆ ಮೊಬೈಲ್ಗಳ ಕಳ್ಳತನ ಆಗ್ತಾ ಇದೆ. ಇವುಗಳ ಮೂಲಕ ಕೂಡ ಸಾಕಷ್ಟು ಕ್ರೈಮ್ಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಈ ಸೈಬರ್ ಕ್ರೈಮ್ಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಒಂದು ಸೈಬರ್ ಟೈಟ್ ಸೆಕ್ಯೂರಿಟಿಯನ್ನು ಮಾಡುವಂಥ ಉದ್ದೇಶದಿಂದ ಸಂಚಾರಿ ಸಾಥಿ ಆ್ಯಪನ್ನು ಪ್ರೀ ಇನ್ಸ್ಟಾಲ್ ಮಾಡಬೇಕು ಅಂತೇಳಿ ಎಲ್ಲ ಮೊಬೈಲ್ ತಯಾರಿಸುವಂಥ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಇದು ಮುಂದಿನ 90 ದಿನಗಳ ಒಳಗಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಕ್ಕಂಥ ಎಲ್ಲ ಮೊಬೈಲ್ಗಳಲ್ಲೂ ಕೂಡ ಈ ಸಂಚಾರಿ ಸಾಥಿ ಮೊಬೈಲ್ ಆ್ಯಪನ್ನು ಪ್ರೀ ಇನ್ಸ್ಟಾಲ್ ಮಾಡಿರಬೇಕು. ಅಂದರೆ ಮಾರುಕಟ್ಟೆಗೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ, ಮಾರಾಟ ಮಾಡೋಕ್ಕಿಂತ ಮುಂಚೆನೇ ಮೊಬೈಲ್ನಲ್ಲಿ ಒಂದು ಆ್ಯಪ್ ಇರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಇದಕ್ಕೀಗ ವಿರೋಧ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತವೆ. ಏಕೆಂತಂದರೆ, ಈ ಸಂಚಾರಿ ಮೊಬೈಲ್ ಆ್ಯಪನ್ನು ಪ್ರೀ ಇನ್ಸ್ಟಾಲ್ ಮಾಡೋದ್ರಿಂದಾಗಿ ಜನರ ಚಲನವಲನವನ್ನು ಟ್ರ್ಯಾಕ್ ಮಾಡಲಿಕ್ಕೆ ಮತ್ತು ಅವರ ಒಂದು ಡಿಜಿಟಲ್ ವ್ಯವಹಾರಗಳನ್ನು ಟ್ರ್ಯಾಕ್ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. ಜನರ ಮೇಲೆ ನಿಗಾ ವಹಿಸಲಿಕ್ಕೋಸ್ಕರ ಈ ಒಂದು ಆ್ಯಪನ್ನು ಮೊಬೈಲ್ನಲ್ಲಿ ಪ್ರೀ ಇನ್ಸ್ಟಾಲ್ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಆ್ಯಪನ್ನು ಮೊಬೈಲ್ಗಳಲ್ಲಿ ಪ್ರೀ ಇನ್ಸ್ಟಾಲ್ ಮಾಡೋ ಮೂಲಕ ಜನ ಯಾರ ಜೊತೆ ಮಾತನಾಡ್ತಾ ಇದ್ದಾರೆ ಅಥವಾ ಯಾರ ಜೊತೆ ಚಾಟ್ ಮಾಡ್ತಾ ಇದ್ದಾರೆ ಅಥವಾ ಅವರ ಹಣ ವರ್ಗಾವಣೆ ಎಲ್ಲ ಆಗ್ತಾ ಇದೆ ಹೇಗೆ ಅಂತೇಳಿ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಸರ್ಕಾರದಿಂದ ಸಾಧ್ಯ ಆಗುತ್ತೆ. ಇದರಿಂದಾಗಿ ಜನರ ಒಂದು ಪ್ರೈವೇಸಿಗೆ, ಅವರ ಖಾಸಗಿತನದ ಹಕ್ಕಿಗೆ ಧಕ್ಕೆ ಆಗುತ್ತೆ. ಈ ಕಾರಣಕ್ಕಾಗಿ ಇದನ್ನು ಮಾಡುವಂಥದ್ದು ಸರಿಯಲ್ಲ ಅಂತೇಳಿ ವಿರೋಧ ಪಕ್ಷಗಳು ತೀವ್ರವಾಗಿ
ವಿರೋಧವನ್ನು ಪಾರ್ಲಿಮೆಂಟ್ನ ಹೊರಗೆ ವ್ಯಕ್ತಪಡಿಸ್ತಾ ಇವೆ. ಇದರಿಂದಾಗಿ ಈಗ ಕೇಂದ್ರದ ಟೆಲಿಕಾಂ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಕೂಡ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಬಿಡೋದು ಗ್ರಾಹಕರಿಗೆ ಬಿಟ್ಟಂಥದ್ದು, ಜನಸಾಮಾನ್ಯರಿಗೆ ಬಿಟ್ಟದ್ದು. ಜನ ಬೇಡ ಅಂತಂದರೆ ಇದನ್ನು ಡಿಲೀಟ್ ಕೂಡ ಮಾಡ್ಕೊಳ್ಬೋದು ಅಂತೇಳಿ ಈಗ ಹೇಳ್ತಾ ಇದ್ದಾರೆ. ಈ ಮೊದಲು ಕೇಂದ್ರ ಸರ್ಕಾರವೇ ಕೇಂದ್ರದ ಟೆಲಿಕಾಂ ಇಲಾಖೆಯೇ ಒಂದು ಮೊಬೈಲ್ಗಳಲ್ಲಿ ಇದನ್ನು ಸಂಚಾರಿ ಸಾಥಿ ಮೊಬೈಲ್ ಆ್ಯಪನ್ನು ಪ್ರೀ ಇನ್ಸ್ಟಾಲ್ ಮಾಡಿರಬೇಕು ಅಂತ ಹೇಳಿತ್ತು. ಆದರೆ ಈಗ ವಿರೋಧ ವ್ಯಕ್ತ ಆದ ಬಳಿಕ ಇದನ್ನು ಆ್ಯಪನ್ನು ಮುಂದುವರಿಸಬೇಕಾ ಬೇಡವಾ, ತಮ್ಮ ಮೊಬೈಲಲ್ಲಿ ಇಟ್ಕೊಳ್ಬೇಕಾ ಬೇಡವಾ ಅನ್ನೋದು ಜನರಿಗೆ ಗ್ರಾಹಕರಿಗೆ ಬಿಟ್ಟದ್ದು, ಅದು ಅವರ ಇಚ್ಛೆಗೆ ಬಿಟ್ಟದ್ದು, ಇದು ಆಪ್ಷನಲ್ ಮಾತ್ರ ಅಂತೇಳಿ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದು ಕಡ್ಡಾಯ ಅಲ್ಲ, ಆಪ್ಷನಲ್, ಜನರ ಇಚ್ಛೆಗೆ ಬಿಟ್ಟಂಥದ್ದು. ಜನರು ತಮ್ಮ ಬೇಕು ಅಂದರೆ ಇಟ್ಕೊಳ್ಬೋದು, ಬೇಡ ಅಂದರೆ ಅದನ್ನು ರಿಮೂವ್ ಮಾಡ್ಬೋದು, ಡಿಲೀಟ್ ಮಾಡ್ಕೊಳ್ಬೋದು ಅಂತೇಳಿ ಈಗ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.